ಈಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ಇವತ್ತು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಭರತ್ ಅವರು ಅಧ್ಯಕ್ಷರಾಗಿದ್ದಾರೆ. ಒಂದು ನಮ್ಮ ರಾಜ್ಯ ಸರ್ಕಾರದ ಹಲವಾರು ಜವಾಬ್ದಾರಿಗಳನ್ನು ಪ್ರೈವೇಟ್ ಡಾಕ್ಟರ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಇವತ್ತು ನಾನು ಅದನ್ನೇ ಹೇಳ್ತೇನೆ. ಸರ್ಕಾರದ ವತಿಯಿಂದ ಭಾಳಷ್ಟು ಜವಾಬ್ದಾರಿಗಳನ್ನು ನಾವು ಮಾಡೋಂಥದ್ದನ್ನು ಪ್ರೈವೇಟ್ ಡಾಕ್ಟರ್ಸ್ಗಳು ನಮ್ಮ ಕೈ ಜೋಡಿಸಿ ಇವತ್ತು ಉನ್ನತ ಮಟ್ಟದ ಆರೋಗ್ಯದ ಒಂದು ಶಕ್ತಿನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಇವತ್ತು ಸರ್ಕಾರದಿಂದ ನಾನು ಪ್ರತಿ ಬಾರಿ ಹೇಳ್ತಿರೋಂಥ ಏನಂದರೆ, ಇವತ್ತು 3% ಬಜೆಟನ್ನು ಮೀಸಲಾಗಿಡಬೇಕು ಅನ್ನೋದು ಭಾಳಷ್ಟು ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ಏಕೆಂದರೆ ನಾವು ಇವತ್ತೇನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಏನು ಇನ್ವೆಸ್ಟ್ ಮಾಡ್ತೀವಿ, ಅದು ಮುಂದಿನ ಅಭಿವೃದ್ಧಿಗೆ ರಾಜ್ಯದ ಯಾವ ರೀತಿ ಬೇರೆ ಬೇರೆ ಕಾಮಗಾರಿಗಳು ಉಪಯೋಗಿಸ್ತೇವೆ, ಆ ರೀತಿ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ನಾವು ದೂರದೃಷ್ಟಿ ಇಟ್ಕೊಂಡು ಹೆಚ್ಚಿನ ಬಜೆಟನ್ನು ನಿಗದಿ ಮಾಡಿಸ್ಬೇಕು ಅನ್ನೋದನ್ನು ಒತ್ತುವಾಗಿ ನಾನು ಭಾಳಷ್ಟು ಹೇಳ್ತಾ ಇದ್ದೀನಿ. ಇವತ್ತು ಬೆಳಗಾಮಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಈ ಒಂದು ವಿಚಾರದಲ್ಲಿ ಮಾತನಾಡ್ತೇನೆ ಅಂತ ಹೇಳಬಲ್ಲೆ ನಾನು. ಸರ್, ಎಲ್ಲೋ ಒಂದ್ ಕಡೆ ಒಂದು ನಕಲಿ ವೈದ್ಯರ ಸಂಖ್ಯೆನೂ ಕೂಡ ದೊಡ್ಡ ಮಟ್ಟದಲ್ಲಿದೆ, ಮತ್ತು ಅದರ ಹಾವಳಿ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅದರ ವಿರುದ್ಧ ಸರ್ಕಾರದ ಕ್ರಮಗಳು ಮತ್ತೆ ಈಗ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಬಂದ ನಂತರ ಮತ್ತು ನಮ್ಮ ಶರಣ್ ಪ್ರಕಾಶ್ ಸಾಹೇಬರು ಬಂದ ನಂತರ ಭಾಳಷ್ಟು ವಿಚಾರದಲ್ಲಿ ತನಿಖೆಗಳನ್ನು ಮಾಡಿ ಕಡಿವಾಣ ಹಾಕೋಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ಯಾವುದು ಗಮನಕ್ಕೆ ಬಂದರೆ ತಕ್ಷಣವೇ ಅದರ ಬಗ್ಗೆ ಕ್ರಮ ಜರುಗಿಸೋ ಅಂಥ ಒಂದು ಸಮರ್ಥವಿದೆ ನಮ್ಮ ಸರ್ಕಾರ ಅಂತ ಹೇಳ್ಬೋದು.